ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಹುಲ್ ಗಾಂಧಿಗೆ ಎದುರಾಗಲಿದೆಯಾ ಕಾನೂನು ಸಂಕಷ್ಟ? ಈಗ ಸಂಸದರನ್ನು ತಳ್ಳಿರುವ ಕೇಸ್ ದಾಖಲಾಗಿದ್ದು ಡೆಲ್ಲಿ ಕ್ರೈಮ್ ಬ್ರಾಂಚ್ ಅದನ್ನು ಕೈಗೆತ್ತಿಕೊಂಡಿದೆ. CCTV ದೃಶ್ಯಗಳನ್ನು, ಸುತ್ತಮುತ್ತ ಇರುವಂಥ ಎಲ್ಲ CCTV ದೃಶ್ಯಗಳನ್ನು ತೆಗೆಸಲಾಗ್ತಾ ಇದೆ. ನಂಬರ್ 1. ಮತ್ತೊಂದು ಕಡೆ ರಾಹುಲ್ ಗಾಂಧಿಯವರ ಭಾರತೀಯ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಕೂಡ ಬೆಳವಣಿಗೆ ಆಗಿದೆ. ಎರಡು ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಗುರುವಾರ ನಡೆದ ಕಾಂಗ್ರೆಸ್ BJP ಸಂಸದರ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ವಿರುದ್ಧ ಕೇಸ್ ದಾಖಲಾಗಿದೆಯಲ್ಲ, ಅದನ್ನು ಈಗ ದಿಲ್ಲಿ ಕ್ರೈಮ್ ಬ್ರಾಂಚ್ಗೆ ವರ್ಗಾಯಿಸಲಾಗಿದೆ. ರಾಹುಲ್ ವಿರುದ್ಧ ಪ್ರಕರಣ ದಾಖಲಿಸಿದ್ದ ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸರು ಪ್ರಕರಣವನ್ನು ಈ ವಿಭಾಗಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಅಲ್ಲಿರುವ CCTV ಹೇಳಿಕೆ ಅಂದರೆ ವಿಜುವಲ್ಸ್ನೆಲ್ಲ ತೆಗಿತಾರೆ ಮತ್ತು ಹಲವು ಸಂಸದರ ಹೇಳಿಕೆಗಳನ್ನು ದಾಖಲಿಸಲಿದ್ದಾರೆ. ಈಗ ಮಹತ್ವದ ಬೆಳವಣಿಗೆಯೊಂದು ಆಗುವಂಥ ಸಾಧ್ಯತೆ ಕಂಡು ಬರ್ತಿದೆ. ಪೊಲೀಸ್ ಮೂಲಗಳ ಮಾಹಿತಿಯ ಪ್ರಕಾರ ರಾಹುಲ್ ಗಾಂಧಿ ಅವ್ರನ್ನ ವಿಚಾರಣೆ ಕರೆಸ್ತಾರೆ. ಅವರ ಹೇಳಿಕೆಯನ್ನು ಪಡೆಯಲಿದ್ದಾರೆ. ಅದು ಇನ್ನೊಂದು ಹೈ ಡ್ರಾಮಾಗೆ ಸಾಕ್ಷಿಯಾಗಬಹುದು. ಮತ್ತು CCTV ದೃಶ್ಯ ಪೂರಕವಾಗಿದ್ದರೆ, ಹೌದು ಅವ್ರು ತಳ್ಳಿದ್ದು ಹೌದು ಅನ್ನೋದು ಸಾಬೀತಾದರೆ ರಾಹುಲ್ ಗಾಂಧಿ ಅವ್ರಿಗೆ ಸಂಕಷ್ಟ ಎದುರಾಗಬಹುದು. ಇಲ್ಲಿ ಸೆಷನ್ ಹೈ ಡ್ರಾಮಾ ನೋಡಿದ್ದಾಯಿತು. ಕರ್ನಾಟಕದಲ್ಲಿ ತಳ್ಳಾಟ, ನೂಕಾಟ, ರಸ್ತೆಯಲ್ಲಿ ಪ್ರೊಟೆಸ್ಟು, ಕಾಡಲ್ಲಿ ಸುತ್ತಾಟ, ಆ ದೃಶ್ಯ ವೈರಲ್ ಆಗಿದ್ದು, ಪರಿಷತ್ನ ಜಟಾಪಟಿ ಹೇಳಿಕೆಗಳು ಎಲ್ಲ ದೊಡ್ಡ ಕಾಂಟ್ರವರ್ಸಿ ಆಗಿದೆಯಲ್ವಾ. ಸಿಟಿ ರವಿ, ಲಕ್ಷ್ಮೀ ಹೆಬ್ಬಾಳ್ಕರ್. ಈಗ ನೋಡಿ, ಅಲ್ಲಿ ರಾಹುಲ್ ಗಾಂಧಿಯವರ ದೃಶ್ಯ ಏನು ತೆಗೆಸ್ತೀವಿ ನಾವು ಅಂತ ಎಲ್ಲ CCTV ಹುಡುಕಾಟ ಶುರುವಾಗಿದೆ. ಈಗ ಪೊಲೀಸರು ಕೂಡ ಆ ದೃಶ್ಯಗಳ ಆಧಾರದ ಮೇಲೆ ಮುಂದಿನ ಕ್ರಮವನ್ನು ಜರುಗಿಸಬಹುದು. BJP ವಿರುದ್ಧ ಕಾಂಗ್ರೆಸ್ ನೀಡಿದ ದೂರಿನ ಬಗ್ಗೆ ಲೀಗಲ್ ಅಭಿಪ್ರಾಯ ಕೇಳಿದ್ದೀವಿ ಅಂತ ಈಗ ಗೊತ್ತಾಗ್ತಿರೋದು. ಅಗತ್ಯ ಬಿದ್ದರೆ ದೃಶ್ಯ ಎಲ್ಲ ಮರುಸೃಷ್ಟಿ ಮಾಡೋ ಕೆಲಸ ಕೂಡ ಆಗ್ತಿದೆ. ತಳ್ಳಲ್ಪಟ್ಟ ಸಂಸದರು ICUದಲ್ಲಿದ್ದಾರೆ. ಮುಖೇಶ್ ರಜಪೂತ್ ಆರೋಗ್ಯ ಸದ್ಯ ಸ್ವಲ್ಪ ಸುಧಾರಿಸ್ತಿದೆಯಂತೆ. ಪ್ರತಾಪ್ ಸಾರಂಗಿ ಅವರು ಕೂಡ ICUದಲ್ಲಿದ್ದಾರೆ. ಮುಖೇಶ್ ಇನ್ನೂ ಸ್ವಲ್ಪ ತಲೆ ತಿರುಗುವಿಕೆ, ತಲೆ ಭಾರದಲ್ಲೇ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸೊ ಹೃದಯದ ಸಮಸ್ಯೆ ಎಲ್ಲ ಇತ್ತು, ವಯಸ್ಸಾದವರಿದ್ದರು, ಅವರನ್ನು ಹಿಂದೆ ಮುಂದೆ ನೋಡದೆ ತಳ್ಳಿದ್ದಾರೆ. ನೀಲಿ T-ಶರ್ಟ್ ಹಾಕ್ಕೊಂಡು ಬಂದು ತಳ್ಳೋದೇನು ಗಂಡಸ್ಥನ ಅಲ್ಲ ಅಂತೆಲ್ಲ ರಾಹುಲ್ ವಿರುದ್ಧ BJP ಅವರು ತಿರುಗೇಟು ಕೊಟ್ಟು ಕಿಡಿಕಾರಿದ್ದಾರೆ. ಸೊ ಈ ಕೇಸು ಇಷ್ಟಕ್ಕೆ ಮುಗಿದಂಗೆ ಕಾಣಿಸ್ತಿಲ್ಲ. ದೃಶ್ಯ ತೆಗೆದು ರಾಹುಲ್ ಗಾಂಧಿ ಅವರನ್ನು ಇಕ್ಕಟ್ಟಲ್ಲಿ ಸಿಕ್ಕಾಕ್ಸೋದಕ್ಕೆ BJP ತಯಾರಿಯನ್ನು ನಡೀತಾ ಇದೆ, ನೋಡಬೇಕು. ಇನ್ನು ಈ ಹೊತ್ತಲ್ಲಿ ಅವರ ಪೌರತ್ವದ ಕೇಸ್ ಏನಾಯಿತು, 19ನೇ ತಾರೀಕಿಗೆ ಬಂದಿದೆಯಲ್ವ, ಅದು ಹೈಕೋರ್ಟ್ ಕೈಗೆತ್ತಿಕೊಂಡು 8 ವಾರಗಳ ಕಾಲ ಅವಕಾಶ ಕೊಟ್ಟಿದೆ ಸರ್ಕಾರಕ್ಕೆ. ಕೇಂದ್ರ ಸರ್ಕಾರ ನಿರ್ಧಾರ ಮಾಡಬೇಕು, ತನಿಖೆ ಮಾಡಿ ಭಾರತದ ಪೌರತ್ವ ಕ್ಯಾನ್ಸಲ್ ಆಗಬೇಕು ಅಂತ ಅರ್ಜಿ. ಇದನ್ನು ಆದಷ್ಟು ಬೇಗ ಇತ್ಯರ್ಥ ಮಾಡಬೇಕು ಅಂತ ಕೋರ್ಟ್ ಹೇಳಿದ್ದು. ಬಟ್ ತನಿಖೆ ಮಾಡೋದಕ್ಕೆ ಇನ್ನೂ ಟೈಮ್ ಕೇಳಿದೆ ಕೇಂದ್ರ ಸರ್ಕಾರ. ಗೃಹ ಇಲಾಖೆ ಕೇಳಲಾಗಿತ್ತು ರಿಪೋರ್ಟ್ ಬೇಗ ಕೊಡಿ ಅಂತ. ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಡೆಲ್ಲಿ ಕೋರ್ಟ್ಗೆ ಹಾಕ್ಕೊಂಡಿದ್ರು. ನಾನು ಕಂಪ್ಲೇಂಟ್ ಕೊಟ್ಟು ಇಷ್ಟು ವರ್ಷ ಆಯಿತು, ದೂರಿಗೆ ಏನೂ ರಿಪ್ಲೈನೂ ಬಂದಿಲ್ಲ, ಕ್ರಮನೂ ತಗೊಳ್ತಿಲ್ಲ ಅಂತ ಅವರೊಬ್ಬರು ಹೋಗಿದ್ರು. ಅಲಹಾಬಾದ್ ಹೈಕೋರ್ಟ್ಗೆ ಕರ್ನಾಟಕ ಮೂಲದ ಒಬ್ಬರು BJP ನಾಯಕ ಕೇಸ್ ಹಾಕ್ಕೊಂಡಿದ್ರು. CBI ಕೊಡಬೇಕು ಈ ಕೇಸನ್ನು. ಭಾರತದ ಪೌರತ್ವ ಹೊಂದೋದಕ್ಕೆ ರಾಹುಲ್ ಗಾಂಧಿಗೆ ಅವಕಾಶವೇ ಇಲ್ಲ. ಯಾಕಂದರೆ ಪಕ್ಕಾ ಸಾಕ್ಷಿ ಇದೆ ನಮ್ಮ ಹತ್ರ. ಬ್ರಿಟನ್ ಸರ್ಕಾರದಿಂದ ಡೈರೆಕ್ಟ್ ಕಮ್ಯುನಿಕೇಷನ್ ಸಾಕ್ಷಿ ಮತ್ತು ಅವರೇ ಡಿಕ್ಲೇರ್ ಮಾಡಿಕೊಂಡಿತ್ತು ಅನ್ನೋ ಆಧಾರದಲ್ಲಿ ಅವರ ಪೌರತ್ವ ಕ್ಯಾನ್ಸಲ್ ಮಾಡೋದಕ್ಕೆ ಭಾರತದಲ್ಲಿ ಅವಕಾಶ ಇಲ್ಲ. ಬೇರೆ ದೇಶದ ಪ್ರಜೆ ಆಗಿದ್ದರೆ ಇಲ್ಲಿನ ಪೌರತ್ವ ಕ್ಯಾನ್ಸಲ್ ಆಗುತ್ತೆ. ಆ ಆಧಾರದಲ್ಲಿ ಕ್ಯಾನ್ಸಲ್ ಮಾಡಬೇಕು ಅಂತ ಹೋರಾಟ ಶುರು ಮಾಡಿದರು. ಅವರ ಸಂಸದ ಸ್ಥಾನ ಎಲ್ಲ ಕಂಪ್ಲೀಟಾಗಿ ಬುಡಮೇಲಾಗುವಂಥ ಕೇಸ್ ಇದು ಸಾಬೀತಾದರೆ. ಸೊ ಈ ನಿಟ್ಟಿನಲ್ಲಿ ಹೋರಾಟ ನಡೀತಿತ್ತು. ಕೇಂದ್ರ ಸರ್ಕಾರ ನಿರ್ಧಾರ ಮಾಡಬೇಕಾಗಿರೋದು, ಈ ಬಗ್ಗೆ ರಿಪೋರ್ಟ್ ಕೊಡಿ, ಅಂತಿಮ ರಿಪೋರ್ಟ್ ಅಂತ ಹೇಳಿತ್ತು ಕೋರ್ಟ್. ತನಿಖೆ ನಡೀತಾ ಇದೆ, ಇನ್ನೊಂದು ಸ್ವಲ್ಪ ಸಮಯ ಬೇಕು ಅಂತ ಕೇಳಿತ್ತು. 8 ವಾರಗಳ ಗಡುವು ಕೊಟ್ಟು ಡೆಡ್ಲೈನ್, ಅದು ನಿರ್ಧಾರ ಆಗಬೇಕು. ಮಾರ್ಚ್ 24ಕ್ಕೇನೋ ಬರುತ್ತೆ, ಅವತ್ತು ಅಂತಿಮ ತೀರ್ಪು ಅಂತ ಈಗ ಹೇಳಲಾಗ್ತಾ ಇದೆ. ಅವತ್ತು ಡೆಡ್ಲೈನ್ ಅಂತ ಸರ್ಕಾರಕ್ಕೆ ಕೋರ್ಟಿಗ ಮತ್ತೊಂದು ಅವಕಾಶವನ್ನು ಕೊಟ್ಟಿರೋದು. ಸದ್ಯ ಈಗ ಶಿಶಿರ್ ಅವರು ಅಲಹಾಬಾದ್ ಕೋರ್ಟಲ್ಲಿ ಹಾಕ್ಕೊಂಡಿರೋರು ಏನು ಕೇಳ್ತಾ ಇದ್ದಾರೆ ಅಂದರೆ, ಚುನಾವಣಾ ಆಯೋಗಕ್ಕೆ ಅವರ ಆಯ್ಕೆಯನ್ನು ಸಿಂಧು ಮಾಡಬೇಕು ಅಂತ ನೀವು ಆದೇಶವನ್ನು ಹೊರಡಿಸಬೇಕು. ಅವರು ಆಯ್ಕೆಯಾಗಿರೋ ಕ್ಷೇತ್ರ ಮತ್ತು ಚುನಾವಣಾ ಆಯೋಗ, ಚುನಾವಣಾಧಿಕಾರಿಗಳಿಗೆ ಈ ಸೂಚನೆ ಕೊಡಿ, ಆದೇಶ ಕೊಡಿ, ಅವರ ಆಯ್ಕೆಯನ್ನು ಸಿಂಧುಗೊಳಿಸಬೇಕು, ಅವರು ಪೌರತ್ವವನ್ನೇ ಹೊಂದಿಲ್ಲ ಅಂತ ಹೇಳ್ತಾ ಇರೋದು. ಈ ನಿಟ್ಟಿನಲ್ಲೆಲ್ಲ ವಾದ ಪ್ರತಿವಾದಗಳಾಗಿದೆ. ಸಂಸದ ಸ್ಥಾನಕ್ಕೆ ಕುತ್ತು ಬರುತ್ತಾ ಅನ್ನೋ ತನಕ ಈಗ ಕಾನೂನು ಬೆಳವಣಿಗೆಗಳಾಗ್ತಿರೋದು ನೋಡಬೇಕು. ಬಹಳ ಆಳವಾಗಿ ಗೃಹ ಇಲಾಖೆ ಈ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದೆ. ಮತ್ತೊಂದು ಕಡೆ ಪ್ರಿಯಾಂಕಾ ಗಾಂಧಿ ಅವ್ರು ನೋಡಿ, ಅವರು ವಿವಿಧ ಬಗೆಯ ಬ್ಯಾಗ್ಗಳನ್ನು ಹಾಕ್ಕೊಂಡು ಬಂದು ಗಮನ ಸೆಳೆದ್ರು. ಅದು ಕೂಡ ಜಟಾಪಟಿ ಕಾರಣ ಆಯಿತು. ಪ್ಯಾಲೆಸ್ತೈನ್ ಪರ ಸಪೋರ್ಟ್ ತೋರಿದ್ದು. ಅದಾದಮೇಲೆ ನಿಮಗೆ ಬಾಂಗ್ಲಾ ಹಿಂದೂಗಳ ಬಗ್ಗೆ ಬೇಸರ ಇಲ್ವಾ ಅಂತ ಹೇಳ್ತಾ ಇದ್ದ ಹಾಗೆ ನೆಕ್ಸ್ಟ್ ಡೇ ಬಾಂಗ್ಲಾ ಬ್ಯಾಗ್ ಹಾಕ್ಕೊಂಡು ಬಂದರು. 1984 ಬ್ಯಾಗನ್ನು ಗಿಫ್ಟ್ ಮಾಡಿದ್ದಾರೆ ಈಗ BJPಯ ಸಂಸದೆಯೊಬ್ಬರು. ಅಂದರೆ
ತಗೊಳ್ಳಿ, ಈ ಬ್ಯಾಗ್ ತಗೊಳ್ಳಿ, ಸಿಖ್ ದಂಗೆಯನ್ನು ನೆನಪು ಮಾಡ್ಕೊಳ್ಳಿ, ಅದನ್ನು ನೆನಪು ಮಾಡ್ಕೊಳ್ಳಿ, ನಿಮ್ಮ ಕಾಲದಲ್ಲಿ ಏನಾಗಿತ್ತು ನೆನಪು ಮಾಡ್ಕೊಳ್ಳಿ, ಯಾಕೆ ಅದು ನೆನಪಾಗ್ತಿಲ್ವಾ, ಇದನ್ನು ಹಾಕ್ಕೊಂಡು ಓಡಾಡಿ ಅಂತ ಆ ಬ್ಯಾಗನ್ನು ತಂದು ಕೊಟ್ಟಿರೋದು. ಸದನದ ಅವಧಿಯೇ ಹಾಳು ಮಾಡಿದ್ದಾರೆ, ಕಲಾಪದ ಸಮಯವನ್ನು ಹಾಳು ಮಾಡಿದ್ದಾರೆ ಅಂತೆಲ್ಲ ಈಗ ಆಕ್ರೋಶ ವ್ಯಕ್ತವಾಗ್ತಿದೆ. ಪರಸ್ಪರ ಅವ್ರ ಮೇಲೆ ಇವ್ರ ಮೇಲೆ ಅವರು. ಸೊ ರಾಹುಲ್ ಗಾಂಧಿ ಅವರಿಗೆ ಕಾನೂನು ಮೂಲಕವೇ ಪಾಠ ಕಲಿಸ್ಬೇಕು ಅಂತ BJP ನಿಂತ್ಕೊಂಡಿದೆ. ಕಾದು ನೋಡಬೇಕು ಏನಾಗಲಿದೆ ಅನ್ನೋದನ್ನು. ಕಾಂಗ್ರೆಸ್ ಕೂಡ ಪ್ರತಿ ದೂರು ಕೊಟ್ಟು ಹೋರಾಟ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.